ನಾಳೆ ಆಯ್ತಲ್ಲ, ಇನ್ನೊಂದು 2 ಮ್ಯಾಚ್ ಆಡ್ತೀವಿ ಎಕ್ಸ್ಟ್ರಾ. ನಾಳೆ ಸುಮ್ಮನೆ ನಾಳೆ ಇನ್ನೊಂದು ಮ್ಯಾಚ್ಗಳಿದೆ. ನಿರ್ಣಾಯಕರು ಮಹೇಶ್ ಅವರು ಆದಷ್ಟು ಬೇಗ ಮುಂದುವರಿಸಬೇಕು. ಸ್ಟಾರ್ಟ್ ಮಾಡು. ವರ್ಕ್ ಮಾಡ್ತಾ ಇದ್ದಾರೆ. ತಂಡದ ಕಪ್ತಾನರು ಗಮನಿಸಬೇಕು, ಒಂದೊಂದು ಇನ್ನಿಂಗ್ಸ್ಗೆ ತಲಾ 16 ನಿಮಿಷಗಳ ಅವಕಾಶ ಮಾತ್ರ ಇರ್ತವೆ. ಈ ಪಂದ್ಯಾಟವು 4 ಓವರ್ಗಳಿಗೆ ಸೀಮಿತ ಆಗಿರ್ತವೆ. ರಂಗ ಅಲ್ಲ, ರಂಗ ಸೋಮ ಏನು ಅವ್ರ ಹೆಸರು? ಆದಷ್ಟು ಬೇಗ ಕಮೆಂಟ್ರಿ ಬಾಕ್ಸ್ ಬರಬೇಕು. ಸರ್ ನಿಮ್ಮ 12th ಮ್ಯಾನ್ ಅಲ್ಲಿ ಸರ್ ಸರ್ ನಿಮ್ಮ 12th ಮ್ಯಾನ್ ಅಂತ ಕರೀರಿ ಯಾರಾದ್ರೂ ಇದ್ರೆ. ಹಿಂಗಂದ್ರೆ ಹಿಂಗೆ ಗುಂಡ ಮತ್ತೆ ಸೋಮ ಸ್ಟ್ರೈಕ್ ನಲ್ಲಿ ಗುಂಡ, ಇಬ್ರು ಆರಂಭಿಕ ದಾಂಡಿಗರ. ಗೌಡ ಕರೆಕ್ಟ್ ಆಗಿ ಹೇಳು. ಗೌಡ ಸೋಮ ಅದನ್ನು ಕರೆಕ್ಟ್ ಆಗಿ ಹೇಳ್ಬೇಕು. ಅವನು ಪಾಪ ಸ್ಟ್ರೈಕ್ ನಲ್ಲಿ ಗೌಡ ಕಳೆದ ಪಂದ್ಯಾಟದಲ್ಲಿ 2 ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಅನ್ನು ಸಿಡಿಸಿದ್ರು ಗೌಡ. ಟೈಮರ್ ಬೌಲಿಂಗ್ ಭಾಗದಲ್ಲಿ ಸಹಕಾರ ನಗರ ಕಂಡ ಹಿರಿಯ ಕ್ರೀಡಾಪಟು ರಘು ಖಾತೆ ಮೊದಲನೇ ಎಸ್ತ. ಮೊದಲನೇ ಎಸೆತದಲ್ಲಿ ಯಾವುದೇ ರನ್ಗಳು ಕಂಡು ಬರುತ್ತಾ ಇಲ್ಲ. ಚುಕ್ಕಿ ಎಸೆತವಾಗಿ ಮಾರ್ಪಾಡಾಗ್ತಾ ಇದೆ. ಸಾಕಷ್ಟು ರಾಜ್ಯ ಮಟ್ಟದ ಟೂರ್ನಿಗಳಲ್ಲಿ ಆಡಿ ಅನುಭವ ಇರುವಂತಹ ಹಿರಿಯ ಕ್ರೀಡಾಪಟು ಶ್ರೀಯುತ ರಘು ಅವರು ಬೌಲಿಂಗ್ ಭಾಗದಲ್ಲಿ. ರಘು ಖಾತೆಯ 2ನೇ ಎಸೆತಕ್ಕೆ ದೊಡ್ಡ ಹೊಡೆತದ ಮರೆಯನ್ನು ಹೋಗ್ತಾ ಇದ್ದಾರೆ. ಆದರೆ ಇಲ್ಲಿ ಯಾವುದೇ ಸಂಪರ್ಕ ಕಾಣ್ತಾ ಇಲ್ಲ. ಚೆಂಡು ಮತ್ತು ದಾಂಡಿನ ಮಧ್ಯೆ ಮತ್ತೊಂದು ಎಸೆತ ಚುಕ್ಕಿಯಾಗಿ ದಾಖಲಾಗ್ತಾ ಇದೆ. ಸಿಕ್ಸರ್ಗಳ ಸರದಾರ ಗೌಡ ಸ್ಟ್ರೈಕ್ನಲ್ಲಿ. ಕಳೆದ ಪಂದ್ಯಾಟದಲ್ಲಿ ಅತಿ ಅಪಾಯಕಾರಿ ಆಟ. ಈ ಬಾರಿ ವೈಡ್ಗಾಗಿ ಮನವಿಯನ್ನ ಮಾಡ್ತಾ ಇದ್ದಾರೆ ಅಂಪೈರ್ ಅಲ್ಲಿ. ವೈಡ್ನ ಮನವಿಯನ್ನ ನಿರ್ಣಾಯಕರು ನಿರಾಕರಿಸ್ತಾ ಇದ್ದಾರೆ. ರಘು ಖಾತೆಯ 4ನೇ ಎಸೆತ ವೈಡ್ನ ನಿರ್ಣಯವನ್ನು ನೀಡ್ತಾ ಇದ್ದಾರೆ ಅಂಪೈರ್.
ಬ್ಯಾಟ್ಸ್ಮನ್ ಸಫಲ ಆಗಿದ್ದಾನೆ ಅಂತ. ಡಿಜಿಟಲ್ ತೀರ್ಪು ಗುಡ್ ಬಾಲ್. ಮೂರನೇ ಅಂಪೈರ್ ಗುಡ್ ಬಾಲ್ ನ ನಿರ್ಣಯವನ್ನು ನೀಡ್ತಾ ಇದ್ದಾರೆ. ಬ್ಯಾಟ್ಸ್ಮನ್ ದಯವಿಟ್ಟು ಸಹಕರಿಸಬೇಕು ತಾವು. ಸರ್ ತಾವು ದಯವಿಟ್ಟು ಹೊರಗೆ ನಡೀರಿ. ತೀರ್ಮಾನ ಅಂತಿಮ ಆಗಿದೆ. ತಾವು ಇಲ್ಲಿಂದ ನಡೀರಿ ದಯವಿಟ್ಟು. ತೊಂದರೆ ಆಗ್ತಾ ಇದೆ, ಟೈಮ್ ವೇಸ್ಟ್ ಆಗ್ತಾ ಇದೆ, ಅರ್ಥ ಮಾಡ್ಕೋಬೇಕು. ಅಪ್ಪ ಎಲ್ಲಿಂದ ಬಂದಿರೋದು? ಗುರು ಇಲ್ಲಿ ಬಂದು ನೋಡ್ಕೊ ಬಾ, ತೋರಿಸ್ಬಿಡು. ನೋಡೋಗಿ ನಾನು ನೋಡಿಲ್ಲ, ಅಲ್ಲ ನೋಡ್ಬಿಟ್ಟು ಹೇಳಿರೋದು ನಾನು. ನೀವು ಹೇಳಿದಾಗ ನಾನು ಓಕೆ ಅಂತ ವೈಡ್ ಅಂತ ಪಂದ್ಯಾಕೂಟದ ಶಿಸ್ತನ್ನು ಮೀರಬಾರದು ಯಾರು, ದಯವಿಟ್ಟು ಸಹಕರಿಸಬೇಕು. ಅಂತಿಮವಾಗಿ ಗುಡ್ ಬಾಲ್ ನ ನಿರ್ಣಯವನ್ನು ನೀಡ್ತಾ ಇದ್ದಾರೆ ಮೂರನೇ ಅಂಪೈರ್. ಮತ್ತೆ ದಾಳಿಯಲ್ಲಿ ರಘು ಬಲವಾದ ಹೊಡೆತ ಗಾಳಿಯಲ್ಲಿ ತೇಲಿ ಹೋಗದಂಡು ಕ್ಯಾಚ್ ಆಗುವ ಸಂಭವ. ಪ್ರತ್ಯಕ್ಷನಾದ ಕಾರ್ತಿಕ್ ಇಲ್ಲಿ ಕ್ಯಾಚ್ ಅನ್ನು ಪಡಿತಾ ಇದ್ದಾರೆ. ಬಲಾಢ್ಯ ದಾಂಡಿಗರ ಬಲಿಯನ್ನು ಪಡೆಯಲಾಗ್ತಾ ಇದೆ. ಆರಂಭಿಕ ದಾಂಡಿಗರ ಮೊದಲ ವಿಕೆಟ್ ಪತನವಾಗ್ತಾ ಇದೆ. ಗೌಡ ಅವರ ವಿಕೆಟ್ ಕ್ಯಾಚ್ ಮುಖಾಂತರ ಪತನವಾಗ್ತಾ ಇದೆ. ಏನ್ ಹೆಸರು ಬ್ಯಾಟ್ಸ್ಮನ್? ಹೊಸ ಗುಂಡಾನೆ. ನಿಮಗೆ ಬೇರೆ ಏನು ಹೆಸರು ಇಲ್ವಾ? ಶ್ರೀಕಾಂತ್ ಹೌದಾ? ಹೊಸ ದಾಂಡಿಗ ಗುಂಡ ಅವರ ಆಗಮನ ಕಾಣ್ತಾ ಇದೀವಿ. ರಘು ಅವರ ಓವರ್ನ ಮುಕ್ತಾಯವನ್ನು ಕಾಣ್ತಾ ಇದೀವಿ. ಯಾವುದೇ ರನ್ಗಳನ್ನು ಬಿಟ್ಟುಕೊಡದೆ ಮೇಡನ್ ಓವರ್ ಪವರ್ ಪ್ಲೇಯನ್ನ ಮೇಡನ್ ಓವರ್ ಮುಖಾಂತರ ಮುಗಿಸಿದ್ದಾರೆ. ಈಗಾಗಲೇ ಹೇಳಿದಂತೆ ಹಿರಿಯ ಆಟಗಾರರು, ಅನುಭವಿ ಆಟಗಾರರು ರಘು ಅವರು. ರಘುವಣ ಅಂಪೈರ್ ಗಮನಿಸಿ, ಟೈಮರ್ ಚಾಲ್ತಿಯಲ್ಲಿದೆ. ಕೇವಲ 14 ನಿಮಿಷಗಳು ಮಾತ್ರ ಬಾಕಿ. ಓವರ್ಗಳನ್ನ ಮುಕ್ತಾಯ ಮಾಡದ ಪಕ್ಷದಲ್ಲಿ ಅಂಪೈರ್ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೆ ತಾವುಗಳು ಬದ್ಧರಾಗಿರಬೇಕು. 12 ನಿಮಿಷಗಳು ಮಾತ್ರ ಬಾಕಿ. ಕೆಂಪ ಅವರನ್ನ ಕಣಕ್ಕಿಳಿಸ್ತಾ ಇದ್ದಾರೆ. ಸ್ಥಳೀಯ ಸಮಾಜ ಸೇವಕರು ಶಶಾಂಕ್ರವರು ಮತ್ತು ನಿರಂಜನ್ ರವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಗುಂಡಾಂಜನೇಯ ಸ್ವಾಮಿ ಯುವಕ ಸಂಘದ ಪರವಾಗಿ ಅವರಿಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ.
ಅತಿಥಿಗಳು ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸ್ತಾ ಇದ್ದಾರೆ. ಶ್ರೀಯುತ ಶಶಾಂಕ್ ರವರು ಮತ್ತು ನಿರಂಜನ್ ರವರು, ಸ್ಥಳೀಯ ಸಮಾಜ ಸೇವಕರು. ಮತ್ತೆ ಇಲ್ಲಿ ಕೆಂಚ ಈ ಬಾರಿ ಬಲವಾದ ಹೊಡೆತ ಬೌಂಡರಿ ಎತ್ತ ಚೆಂಡು ಸೀಮಾ ರೇಖೆಯ ಸೀಮೆಯಲ್ಲಿ ಪ್ರತ್ಯಕ್ಷನಾದ ಕ್ಷೇತ್ರ ರಕ್ಷಕ. ಈ ಮಧ್ಯೆ ವಿಕೆಟ್ಗಳ ಮಧ್ಯೆ 1 ರನ್ ಸಂಪೂರ್ಣ, 2 ರನ್ಗಳು ಸಂಪೂರ್ಣ. 2 ರನ್ಗಳ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 3. ಎರಡನೇ ಓವರ್ನ ಎರಡನೇ ಹಸ್ತ ಚಾಲ್ತಿಯಲ್ಲಿ ಮತ್ತೊಬ್ಬ ಅನುಭವಿ ಬೌಲರ್ ಕೆಂಪ ಕೀಪಿಂಗ್ ಭಾಗದಲ್ಲಿ ಸೋಯಲ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಬಹಳಷ್ಟು ಹಿರಿಯ ಆಟಗಾರರನ್ನ ಒಳಗೊಂಡಂತ ಎಮರ್ಜಿಂಗ್ ಸ್ಥಳೀಯ ಆನ್ ಫೀಲ್ಡ್ ಇಂಜುರಿ. ಎರಡು ತಂಡದ ಕಪ್ತಾನರು ಗಮನಿಸಬೇಕು. ಟೈಮರ್ ಚಾಲ್ತಿಯಲ್ಲಿದೆ. ಈ ಮತ್ತೆ ಗುಂಡಾ ಅವರ ವಿಕೆಟ್ ಅನ್ನು ಸ್ಟೇನ್ ಬೌಲ್ಡ್ ಮೂಲಕ ಪಡೆಯಲಾಗ್ತಾ ಇದೆ. 2ನೇ ಕ್ರಮಾಂಕದ ದಾಂಡಿಗ ಗುಂಡಾ ಅವರು ಕ್ಲೀನ್ ಬೌಲ್ಡ್ ಮುಖಾಂತರ. ಗುಂಡಾ ಖಾತೆಯಲ್ಲಿ ಯಾವುದೇ ರನ್ಗಳಿಲ್ಲ. ತೆರವಾದ ಗುಂಡಾ ಅವರ ಸ್ಥಾನವನ್ನ ಜಯಂತ್ ತುಂಬುತ್ತಾ ಇದ್ದಾರೆ. ಹೊಸ ದಾಂಡಿಗನ ಆಗಮನವನ್ನು ಕಾಣ್ತಾ ಇದ್ದೀವಿ. ಜಯಂತ್ ಕಳೆದ ಪಂದ್ಯಾಟದಲ್ಲಿ 6ಗಳ ಸುಡಿಮನೆಯನ್ನೇ ಸುರಿಸಿದ್ದ ಶಿವಾಜಿ ವಾರಿಯರ್ಸ್ ಇಲ್ಲಿ ರಕ್ಷಣಾತ್ಮಕ ಆಟದ ಮೊರೆಯನ್ನು ಹೋಗ್ತಾ ಇದ್ದಾರೆ. ಆದರೆ ಯಾವುದೇ ರನ್ಗಳು ಕಂಡು ಬರ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ ಕೆಂಪ ಅವರ ಎಸೆತ ಚುಕ್ಕಿಯಾಗಿ ದಾಖಲಾಗ್ತಾ ಇದೆ. ಮತ್ತೆ ಕೆಂಪ ದಾಳಿಯಲ್ಲಿ ಟೀಮ್ ಅಪ್ ತಂಡದ ಕಪ್ತಾನರು ಮತ್ತು ಟೀಮ್ ಲೆಗಸಿ ತಂಡದ ಕಪ್ತಾನರು ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ಟೀಮ್ ಲೆಗಸಿ ತಂಡದ ಕಪ್ತಾನರ ಗಮನಕ್ಕೆ, ತಾವು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕು. ಎಡಗಾಯಿ ದಾಂಡಿಗ ಗುಂಡ ಬಲವಾದ ಹೊಡೆತ ಒಂಟಿ ಓಟಕ್ಕೆ ಮಾತ್ರ ಸೀಮಿತ. ಯಾವುದೇ ದೊಡ್ಡ ಹೊಡೆತಗಳು ಕಂಡು ಬರ್ತಾ ಇಲ್ಲ ಇಲ್ಲಿ. ಕಳೆದ ಪಂದ್ಯಾಟದಲ್ಲಿ ಶಿವಾಜಿ ವಾರಿಯರ್ಸ್ ತಂಡದ ದಾಂಡಿಗರ 6ಗಳ ಸುರಿಮಳೆಗಳನ್ನೇ ಕೈಹಿಡಿದಿದ್ರು. 2 ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 6ಕ್ಕೆ ಸೀಮಿತಗೊಳ್ತಾ ಇದೆ. 2 ವಿಕೆಟ್ ನಷ್ಟಕ್ಕೆ. ಶಶಿ 3ನೇ ಓವರ್ಗಾಗಿ ಶಶಿ ಅವರನ್ನ ಕಣಕ್ಕಿಳಿಸ್ತಾ ಇದೆ. ಸ್ಟ್ರೈಕ್ ನಲ್ಲಿ ಎಡಗೈ ದಾಂಡಿಗ ಗುಂಡಾ. ಬಹಳಷ್ಟು ಯುವ ಪ್ರತಿಭೆಗಳನ್ನು ಒಳಗೊಂಡಂತ ಶಿವಾಜಿ ವಾರಿಯರ್ಸ್, ಹಿರಿಯ ಕ್ರೀಡಾಪಟುಗಳನ್ನ ಒಳಗೊಂಡಂತ ಅನುಭವಿ ಆಟಗಾರರನ್ನ ಒಳಗೊಂಡಂತ ಎಮರ್ಜಿಂಗ್. 2 ತಂಡಗಳು ತೀವ್ರ ಮಟ್ಟದ ಪೈಪೋಟಿಯನ್ನು ನೀಡ್ತಾ ಇದ್ದಾರೆ. ಅಪಾಯಕಾರಿ ದಾಂಡಿಗರನ್ನ ಕಟ್ಟಿ ಹಾಕುವಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಮತ್ತೆ ದಾಳಿಯಲ್ಲಿ ಶಶಿ
ಗತಿ ಬದಲಾವಣೆಯ ಚೆಂಡು. ಚೆಂಡಿನ ಗತಿಯನ್ನು ಊಹಿಸುವಲ್ಲಿ ವಿಫಲತೆಯನ್ನು ಅನುಭವಿಸ್ತಾ ಇದ್ದಾರೆ ದಾಂಡಿಗರು. ಯಾವುದೇ ರೀತಿಯ ಚೆಂಡು ದಾಂಡಿನ ಸ್ಪರ್ಶ ಕಾಣ್ತಾ ಇಲ್ಲ. ತಂಡದ ಮೊತ್ತ ಕೇವಲ 6ಕ್ಕೆ ಸೀಮಿತಗೊಳ್ತಾ ಇದೆ. ಮತ್ತೆ ದಾಳಿ ಶಶಿ ದಾಳಿಯಲ್ಲಿ ಬಲವಾದ ವೃತ್ತ ಗಾಳಿಯಲ್ಲಿ ತೇಲುವುದು ಚೆಂಡು ಕ್ಯಾಚ್ ಆಗುವ ಸಂಭವ. ಆಕರ್ಷಕ ಶೈಲಿಯ ಕ್ಯಾಚ್ ಅನ್ನ ಪ್ರದರ್ಶಿಸ್ತಾ ಇವರ ಮಾರಿ. ಕ್ಯಾಚ್ ಮೂಲಕ ಬಲಾಢ್ಯ ದಾಂಡಿಗನ ವಿಕೆಟ್ನ ಪತನವನ್ನ ಕಾಣ್ತಾ ಇದ್ದೀವಿ. ತೆರವಾದ ಸ್ಥಾನವನ್ನ ಮಾರ್ಕ್ ತುಂಬುತ್ತಾ ಇದ್ದಾರೆ. ಟೀಮ್ ಲೆಗಸಿ ತಂಡದ ಕಪ್ತಾನರು, ಟೀಮ್ ಲೆಗಸಿ ತಂಡದ ಕಪ್ತಾನರು ಆದಷ್ಟು ಬೇಗ ಕಮೆಂಟ್ರಿ ಬಾಕ್ಸ್ ಬರಬೇಕು. ಟೀಮ್ ಅಪ್ ತಂಡದ ಕಪ್ತಾನರು ಗಮನಿಸಬೇಕು, ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ಈ ಮಧ್ಯೆ ಅಂಪೈರ್ ವೈಡ್ ನ ಸೂಚನೆಯನ್ನು ರವಾನಿಸ್ತಾ ಇದ್ದಾರೆ. ಶಶಿ ಖಾತೆ 4ನೇ ಎಸ್ತ ಚಾಲ್ತಿಯಲ್ಲಿ. ಮತ್ತೊಂದು ಚುಕ್ಕಿ ಎಸೆತ. ಯಾವುದೇ ದೊಡ್ಡ ಹೊಡೆತಗಳು ಕಾಣ್ತಾ ಇಲ್ಲ. ಶಿವಾಜಿ ವಾರಿಯರ್ಸ್ ತಂಡದ ದಾಂಡಿಗರು ತಂಡದಲ್ಲಿ ತೀವ್ರ ಮಟ್ಟದ ನಿರಾಸೆಯನ್ನು ಮೂಡಿಸ್ತಾ ಇದ್ದಾರೆ. ಮತ್ತೊಂದು ಬಲವಾದ ಹೊಡೆತಕ್ಕೆ ಯತ್ನ, ಆದರೆ ಈ ಬಾರಿ ದಾಂಡಿಗನನ್ನು ವಂಚಿಸಿ ನುಗ್ಗಿದ್ದ ಚೆಂಡು ಕ್ಷೇತ್ರ ರಕ್ಷಕನ ಬೊಗಸೆಯಲ್ಲಿ ಭದ್ರವಾಗಿ ಸೇರ್ತಾ ಇದೆ. ಮತ್ತೊಂದು ಚುಕ್ಕಿ ಎಸೆತ ದಾಖಲಾಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಈ ಮಧ್ಯೆ 3ನೇ ಓವರ್ ಮುಕ್ತಾಯ ಆಗ್ತಾ ಇದೆ. 3ನೇ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 7, 3 ವಿಕೆಟ್ ನಷ್ಟಕ್ಕೆ. ಟೀಮ್ ಅಪ್ಪ ತಂಡದ ಕಪ್ತಾನರು, ಟೀಮ್ ಲೆಗಸಿ ತಂಡದ ಕಪ್ತಾನರು ತಮಗೋಸ್ಕರ ಕಾಯ್ತಾ ಇದ್ದಾರೆ ಕಾಮೆಂಟ್ರಿ ಬಾಕ್ಸ್ ಅಲ್ಲಿ. ಆದಷ್ಟು ಬೇಗ ಬರಬೇಕು. ಮಾರ್ಕ್ ನಿಮ್ಗೆ 50 ಸರಿ ಕರೆದ್ರೆ ಬರೋದಲ್ಲ ನಿಮ್ಮ ಮಾತಿನ 49 ಸರಿಗೆ ಏನು. ಮತ್ತೊಂದು ಕ್ಯಾಚ್ ಆಗುವ ಸಂಭವ. ಇಲ್ಲಿ ಕಾರ್ತಿಕ ಕಾಣಿಸಿಕೊಳ್ತಾ ಇದ್ದಾರೆ. ಆಕರ್ಷಕ ಶೈಲಿಯ ಕ್ಯಾಚ್ ಮುಖಾಂತರ ಮತ್ತೊಬ್ಬ ದಾಂಡಿಗನ ಬಲಿಯನ್ನು ಪಡೆಯಲಾಗ್ತಾ ಇದೆ. ಸುಹೇಲ್ ಬೌಲಿಂಗ್ ಭಾಗದಲ್ಲಿ ಸುಹೇಲ್ ಕಾಣಿಸಿಕೊಳ್ತಾ ಇದ್ದಾರೆ. ಹೊಸ ದಾಂಡಿಗ ರಾಕಿ ತಂಡದ ಕಪ್ತಾನರು. ಶಿವಾಜಿ ವಾರಿಯರ್ಸ್ ತಂಡದ ದಂಡ ನಾಯಕ ರಾಕಿ ಜವಾಬ್ದಾರಿಯನ್ನ ಹೆಗಲಿಗೆ ಏರಿಸಿಕೊಂಡು ಕಣಕ್ಕಿಳಿತಾ ಇದ್ದಾರೆ. ಬಲಗೈ ದಾಂಡಿಗ ರಾಕಿ ಕಣದಲ್ಲಿ. ಸಾಗರ್ ಬಂದ್ಬಿಟ್ಟು 5 ನಿಮಿಷ ಅಂತ ಹೇಳ್ಬಿಟ್ಟು ಇವ್ರು ಬಂದಿದ್ದಾರೆ, ಅವ್ರು ಬರಲಿಲ್ಲ. ಈ ಮಧ್ಯೆ ಅಂಪೈರ್ ವೈಡ್ ನ ಸೂಚನೆಯನ್ನು ರವಾನಿಸ್ತಾ ಇದ್ದಾರೆ. ಸುಹೈಲ್ ಅವರ 2ನೇ ಎಸ್ತ ಚಾಲ್ತಿಯಲ್ಲಿ. ಟೀಮ್ ಅಪ್ಪು ತಂಡದ ಕಪ್ತಾನರು, ಟೀಮ್ ಲೆಗಸಿ ತಂಡದ ಕಪ್ತಾನರು ತಮಗೋಸ್ಕರ ಕಾಯ್ತಾ ಇದ್ದಾರೆ.
ಸಮಯದ ಅಭಾವ ಇದೆ, ದಯವಿಟ್ಟು ಸಹಕರಿಸಬೇಕು ತಾವುಗಳು. ಮತ್ತೆ ದಾಳಿಯಲ್ಲಿ ಸುಹೇಲ್ ವೈಡ್ಗಾಗಿ ಮನವಿಯನ್ನ ಪುರಸ್ಕರಿಸಿದ ಅಂಪೈರ್ ವೈಡ್ನ ಸೂಚನೆಯನ್ನು ರವಾನಿಸ್ತಾ ಇದ್ದಾರೆ. ಮತ್ತೆ ದಾಳಿಯಲ್ಲಿ ಸುಹೇಲ್ ದೊಡ್ಡ ಹೊಡೆತಕ್ಕೆ ಮೊರೆ ಹೋಗಿದ್ದಾರೆ. ಮತ್ತೆ ಕ್ಯಾಚ್ ಆಗುವ ಸಂಭವ. ಇಲ್ಲಿ ಮಾರಿ ಎರಡನೇ ಅವರಿಗೆ ಆಕರ್ಷಕ ಶೈಲಿಯ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಮಾರಿ ಮಹೇಶ್ ಹೆಸರು ಕೇಳು. ಕುಮಾರ್ ನಿಧಾನಗತಿಯ ಎಸೆತ ಚೆಂಡನ್ನು ಗುರುತಿಸುವಲ್ಲಿ ದಾಂಡಿಗ ವಿಫಲತೆಯನ್ನ ಕಾಣ್ತಾ ಇದ್ದಾರೆ. ಯಾವುದೇ ರನ್ಗಳು ದಾಖಲಾಗ್ತಾ ಇಲ್ಲ. ಸುಹೇಲ್ ಅವರ ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಂದು ಚುಕ್ಕಿ ಎಸೆತ ದಾಖಲಾಗ್ತಾ ಇದೆ. ಮತ್ತೆ ದಾಳಿಯಲ್ಲಿ ಸುಹೇಲ್ ಮತ್ತೊಂದು ನಿಧಾನಗತಿಯ ಎಸೆತ. ಚೆಂಡನ್ನ ಗುರುತಿಸುವಲ್ಲಿ ಸತತ ವೈಫಲ್ಯವನ್ನು ಕಾಣ್ತಾ ಇದ್ದಾರೆ ಶಿವಾಜಿ ವಾರಿಯರ್ಸ್ ತಂಡದ ಆಟಗಾರರು. ಕಳೆದ ಪಂದ್ಯಾಟದಲ್ಲಿ ಸಿಕ್ಸರ್ಗಳ ಸುರಿಮಳೆಗಳನ್ನು ಸಿಡಿಸಿ ಮೆರೆದಿದ್ದ ದಾಂಡಿಗರು ಈ ಬಾರಿ ಮೌನಕ್ಕೆ ಶರಣಾಗ್ತಾ ಇದ್ದಾರೆ. ಈ ಮಧ್ಯೆ ವಿಕೆಟ್ಗಳ ಮಧ್ಯೆ ಒಂಟಿ ಓಟದ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 11 ಸುಹೇಲ್ ಅವರ ಖಾತೆಯ ಕೊನೆಯಸ್ಥ ಚಾಲ್ತಿಯಲ್ಲಿ. ಟೀಮ್ ಅಪ್ ತಂಡದ ಕಪ್ತಾನರು ತಮಗಿದು ಕೊನೆಯ ಕರೆ. ಮೂರು ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 11, 5 ವಿಕೆಟ್ನಷ್ಟಕ್ಕೆ. ಕ್ಯಾಮ್ರಾ ಕಾರ್ಯಕ್ರಮದ ಅತಿಥಿಗಳು ಟಾಸ್ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ. ಮುಂದಿನ ಪಂದ್ಯಾಟಕ್ಕಾಗಿ ಟಾಸ್ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದ ಅತಿಥಿಗಳು ನಿರಂಜನ್ ಅವರು ಮತ್ತು ಶಶಾಂಕ್ ಅವರು ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದಾರೆ. ಮಾರ್ಟಿನ್ ಟಾಸ್ನಲ್ಲಿ ಜಯ ಗಳಿಸಿದ ಟೀಮ್ ಲಗೇಸಿ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಎಮರ್ಜಿಂಗ್ ತಂಡದ ದಾಂಡಿಗರು ಆದಷ್ಟು ಬೇಗ ತಮ್ಮ ದಾಂಡಿಗರನ್ನು ಕಣಕ್ಕಿಳಿಸಬೇಕು. ಕೇವಲ 12 ರನ್ಗಳ ಗುರಿಯನ್ನು ಬೆನ್ನತ್ತಿ ಇಬ್ಬರು ದಾಂಡಿಗರು ಕಣಕ್ಕಿಳಿತಾ ಇದ್ದಾರೆ.
ಎಮರ್ಜಿಂಗ್ ಕೇವಲ 12 ರನ್ಗಳ ಸುಲಭ ಗುರಿಯ ಬೆನ್ನತ್ತಿ ಸ್ಟ್ರೈಕ್ನಲ್ಲಿ ಬಸವ ಮತ್ತು ಸೋನು, ನಾನ್ ಸ್ಟ್ರೈಕ್ ಭಾಗದಲ್ಲಿ ಸೋನು. ವೀರೇಶ್ ಆರಂಭಿಕ ಎಸೆತಗಾರರಾಗಿ ವೀರೇಶ್ ಅವರನ್ನ ಕಣಕ್ಕಿಳಿಸ್ತಾ ಇದೆ ಶಿವಾಜಿ ವಾರಿಯರ್ಸ್. ಎಮರ್ಜಿಂಗ್ ತಂಡದ ಆರಂಭಿಕ ಆಟಗಾರರು ಬಲಗೈ ದಾಂಡಿಗ ಬಸವ. ಸ್ಟ್ರೈಕ್ನಲ್ಲಿ ಬಸವ ಮೊದಲ ಹೊಡೆತಕ್ಕೆ ಬಲವಾದ ಹೊಡೆತಕ್ಕೆ ಯತ್ನ, ಆದರೆ ಇಲ್ಲಿ ಅಂಪೈರ್ ವೈಡ್ನ ಸೂಚನೆಯನ್ನ ರವಾನಿಸ್ತಾ ಇದ್ದಾರೆ. ಒಂದು ವ್ಯತಿರಿಕ್ತ ಓಟದ ಸೇರ್ಪಡೆ, ಒಂದು ವೈಡ್ ಮುಖಾಂತರ ತನ್ನ ಖಾತೆಯನ್ನು ತೆರೀತಾ ಇದ್ದಾರೆ ಎಮರ್ಜಿಂಗ್. ಟೀಮ್ ಲೆಗಸಿ ತಂಡದ ಕಪ್ತಾನರು ತಮ್ಮ ತಂಡ ಫೀಲ್ಡಿಂಗ್ ಆಗಿ ರೆಡಿ ಇರಬೇಕು. ಪಂದ್ಯಾಟ ಮುಗಿದ ತಕ್ಷಣವೇ ತಾವು ಕ್ರೀಡಾಂಗಣವನ್ನು ಪ್ರವೇಶಿಸಬೇಕು. ವೀರೇಶ್ ಮತ್ತೆ ದಾಳಿಯಲ್ಲಿ ಬಲವಾದ ಹೊಡೆತಕ್ಕೆ ಯತ್ನ, ದಾಂಡಿಗನನ್ನು ವಂಚಿಸಿ ನುಗ್ಗಿದ್ದ ಚೆಂಡು ಯಾವುದೇ ರನ್ ಅನ್ನು ಬಿಟ್ಟು ಕೊಡ್ತಾ ಇಲ್ಲ. ಇಲ್ಲಿ ಮತ್ತೊಂದು ಚುಕ್ಕಿ ಎಸೆತ. ಬೌಲಿಂಗ್ ನಲ್ಲಿ ತಮ್ಮ ಪಾರುಪತ್ಯವನ್ನು ಮೆರೀತಾ ಇದ್ದಾರೆ ವೀರೇಶ್. ಅಲ್ಲಿ ಯಾವುದೇ ರನ್ಗಳನ್ನು ಬಿಟ್ಟು ಕೊಡ್ತಾ ಇಲ್ಲ. ವೀರೇಶ್ ಖಾತೆಯ 4ನೇ ಎಸೆತ ಚಾಲ್ತಿಯಲ್ಲಿ ಕೇವಲ 1 ರನ್ ಅನ್ನು ಗಳಿಸುವಲ್ಲಿ ಮಾತ್ರ, ವೈಡ್ ಮೂಲಕ 1 ರನ್ ಅನ್ನು ಮಾತ್ರ ಗಳಿಸ್ತಾ ಇದ್ದಾರೆ ಎಮರ್ಜಿಂಗ್. ವೀರೇಶ್ ಖಾತೆಯ 4ನೇ ಎಸೆತ ಚಾಲ್ತಿಯಲ್ಲಿ ಬಲವಾದ ಹೊಡೆತದ ಮರವನ್ನು ಹೋಗ್ತಾ ಇದ್ದಾರೆ. ಈ ಮಧ್ಯೆ ವಿಕೆಟ್ಗಳ ಮಧ್ಯೆ 1 ರನ್ ಸಂಪೂರ್ಣವಾಗ್ತಾ ಇದೆ. ಸ್ಟ್ರೈಕ್ನಲ್ಲಿ ಸೋನು. ವೀರೇಶ್ ಖಾತೆಯ 5ನೇ ಎಸೆತ ಸೋನು ಅವರಿಗೆ. ಬೌಲಿಂಗ್ ನಲ್ಲಿ ಸಂಪೂರ್ಣ ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ ವೀರೇಶ್. ಇಲ್ಲಿ ದಾಂಡಿಗರು ಚೆಂಡನ್ನು ಗುರುತಿಸುವಲ್ಲಿ ಸತತ ವಿಫಲತೆಯನ್ನ ಅನುಭವಿಸ್ತಾ ಇದ್ದಾರೆ. ಮತ್ತೊಂದು ಚುಕ್ಕಿ ಎಸೆತ. ಕೇವಲ 2 ರನ್ಗಳನ್ನು ಮಾತ್ರ ಬಿಟ್ಟು ಕೊಡ್ತಾ ಇದ್ದಾರೆ. ಇಬ್ಬರು ದಾಂಡಿಗರನ್ನ ಕಟ್ಟಿ ಹಾಕುವಲ್ಲಿ ಸಂಪೂರ್ಣ ಯಶಸ್ಸನ್ನು ಕಾಣ್ತಾ ಇದ್ದಾರೆ ವೀರೇಶ್. ಇಲ್ಲಿ ಕೇವಲ 2 ರನ್ ಮಾತ್ರ ಬಿಟ್ಟು ಕೊಡ್ತಾ ಇದ್ದಾರೆ. 18 ಎಸೆತಗಳ ಮುಂದೆ 10 ರನ್ಗಳ ಗುರಿ. ಯಾರ್ದು? ಎರಡನೇ ಓವರ್ಗಾಗಿ ರಂಗ ಅವರ ಕಣಕ್ಕಿಳಿಸ್ತಾ ಇದೆ ತಂಡ. ಇಲ್ಲಿ
ಅನುಭವಿ ಎಸ್ತಗಾರರು ರಂಗ ಇಲ್ಲಿ ರಂಗ ಅವರ ಮೊದಲನೇ ಎಸೆತ ಚುಕ್ಕಿಯಾಗಿ ಪರಿವರ್ತನೆ ಆಗ್ತಾ ಇದೆ. ಯಾವುದೇ ರನ್ಗಳನ್ನು ಬಿಟ್ಟು ಕೊಡ್ತಾ ಇಲ್ಲ. ರಂಗ ಖಾತೆಯ 2ನೇ ಎಸೆತ ಚಾಲ್ತಿಯಲ್ಲಿ. ಇಲ್ಲಿ ಮತ್ತೊಂದು ಚುಕ್ಕಿ ಎಸೆತ. 8 ಎಸೆತಗಳ ಮುಂದೆ ಕೇವಲ 2 ರನ್ಗಳು ಮಾತ್ರ ದಾಖಲಾಗಿದ್ದಾವೆ. ಯಾವುದೇ ದೊಡ್ಡ ಹೊಡೆತಗಳು ಕಂಡು ಬರ್ತಾ ಇಲ್ಲ. ಚೆಂಡು ದಾಂಡಿನ ಸಂಪರ್ಕವೂ ಕಂಡು ಬರ್ತಾ ಇಲ್ಲ. ತಂಡದ ಮೊತ್ತ ಕೇವಲ 2ಕ್ಕೆ ಸೀಮಿತವಾಗ್ತಾ ಇದೆ. ಸ್ಟ್ರೈಕ್ನಲ್ಲಿ ಬಸವ. ಮತ್ತೊಂದು ಆಕರ್ಷಕ ಶೈಲಿಯ ಎಸೆತ. ಸತತ ಚುಕ್ಕಿ ಎಸೆತಗಳು ದಾಖಲಾಗ್ತಾ ಇದ್ದಾವೆ. ಯಾವುದೇ ರನ್ಗಳು ಬರ್ತಾ ಇಲ್ಲ. ತಂಡದ ಮೊತ್ತ ಕೇವಲ 2ಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆ. ಯಾವುದೇ ವಿಕೆಟ್ಗಳು ನಷ್ಟವಿಲ್ಲದೆ. ಹದಿನೈದು 15 ಎಸೆತಗಳ ಮುಂದೆ 14 ಎಸೆತಗಳ ಮುಂದೆ 10 ರನ್ಗಳ ಗುರಿ. ಪಂದ್ಯಾಟದ ಮೇಲಿನ ಬೌಲರ್ಗಳ ಹಿಡಿತ ಮತ್ತಷ್ಟು ಬಿಗಿಯಾಗ್ತಾ ಇದೆ. ದಾಂಡಿಗರು ಸತತ ವೈಫಲ್ಯತೆಯನ್ನು ಅನುಭವಿಸ್ತಾ ಇದ್ದಾರೆ. ತಂಡದ ಮೊತ್ತ ಕೇವಲ 2ಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆ 2ನೇ ಓವರ್ ಚಾಲ್ತಿಯಲ್ಲಿ. ಈ ಮಧ್ಯೆ ಅಂಪೈರ್ ಒನ್ ಬೌನ್ಸ್ನ ಸೂಚನೆಯನ್ನ ರವಾನಿಸ್ತಾ ಇದ್ದಾರೆ ಮತ್ತು ವೈಡ್ ನ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ತಂಡದ ಮೊತ್ತ 3ಕ್ಕೆ ಏರ್ತಾ ಇದೆ. 2 ವೈಡ್ಗಳನ್ನು ಒಳಗೊಂಡ 3 ರನ್ಗಳು. ಮತ್ತೆ ರಂಗದಾಳಿಯಲ್ಲಿ ಈ ಬಾರಿ ಬಲವಾದ ಹೊಡೆತ. ಗಾಳಿಯಲ್ಲಿ ತೇಲಿ ಹೋದ ಚೆಂಡು ಕೀಪರ್ ಕ್ಷೇತ್ರ ರಕ್ಷಕನ ಕೈಯಲ್ಲಿ ಭದ್ರವಾಗಿ ಸೇರ್ತಾ ಇದೆ. ಆರಂಭಿಕ ದಾಂಡಿಗರ ಮೊದಲ ವಿಕೆಟ್ನ ಪತನವಾಗ್ತಾ ಇದೆ. ತೆರವಾದ ಸ್ಥಾನವನ್ನ ಕೆಂಪ ಮತ್ತೆ ದಾಳಿಯಲ್ಲಿ ರಂಗ. ಇಲ್ಲಿ ಈ ಬಾರಿ ದಾಂಡಿಗ ರಕ್ಷಣಾತ್ಮಕ ಆಟದ ಮರೆಯನ್ನು ಹೋಗ್ತದೆ. ರನ್ಔಟ್ ಆಗುವ ಸಂಭವ. ಓವರ್ ಥ್ರೋನ ಲಾಭವನ್ನ ಪಡೆದಂತ ದಾಂಡಿಗರ ಮತ್ತೊಂದು ರನ್ ಅನ್ನು ಕದೀತಾ ಇದ್ದಾರೆ. ಇಲ್ಲಿ ಈ ಮೂಲಕ 2 ರನ್ಗಳು ದಾಖಲಾಗ್ತಾ ಇದ್ದಾವೆ ಅಂಕಿಅಂಶ ಪಟ್ಟಿಯಲ್ಲಿ. 2 ಅಂಕಗಳ ಸೇರ್ಪಡೆಯೊಂದಿಗೆ 2ನೇ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 5. ಎಷ್ಟು ಬೇಕಿನ್ನು? ಎಷ್ಟು ಬಾಲ್ಗೆ? 12 ಎಸೆತಗಳ ಮುಂದೆ 7 ರನ್ಗಳ ಗುರಿ. ಗೌಡ ಅವರನ್ನು ಕಣಕ್ಕಿಳಿಸ್ತಾ ಇದೆ. ಇಲ್ಲಿ ಅಂಪೈರ್ ರಿಂದ ವೈಡ್ನ ಸೂಚನೆ. 1 ವ್ಯತಿರಿಕ್ತ ಓಟ ದಾಖಲಾಗ್ತಾ ಇದೆ.
ಮತ್ತೆ ದಾಳಿಯಲ್ಲಿ ಗೌಡ ಈ ಬಾರಿ ದೊಡ್ಡ ಹೊಡೆತಕ್ಕೆ ಹೊರ ಹೋಗ್ತಾ ಇದ್ದಾರೆ. ಚೆಂಡು ದಾಂಡಿನ ಸಂಪರ್ಕ ಕಾಣ್ತಾ ಇಲ್ಲ. ಒಂದು ಚುಕ್ಕಿ ಎಸೆತ ದಾಖಲಾಗ್ತಾ ಇದೆ. ಗೌಡ ಅವರ ಮೊದಲನೆಯ ಎಸೆತ ಚುಕ್ಕಿಯಾಗಿ ದಾಖಲಾಗ್ತಾ ಇದೆ. ಮತ್ತೊಂದು ವೈಡ್ ರನ್ಔಟ್ ಆಗುವ ಸಂಭವವನ್ನು ಕೈ ಚೆಲ್ತಾ ಇದ್ದಾರೆ. ವೈಡ್ +1 ಸೂಚನೆಯನ್ನು ನೀಡ್ತಾ ಇದ್ದಾರೆ. ಟೀಮ್ ಲೆಗಸಿ ತಮ್ಮ ತಂಡವನ್ನ ಈ ಪಂದ್ಯಾಟ ಮುಗಿದ ತಕ್ಷಣ ಕಣಕ್ಕಿಳಿಬೇಕು. ತಾವು ಲೇಟ್ ಆದ್ರೆ ನಿಮ್ಮ ಪಂದ್ಯಾಟ 3 ಓವರ್ಗಳಿಗೆ ಸೀಮಿತ ಆಗ್ಲಿಕ್ಕಿದೆ. ಔಟ್ಗಾಗಿ ಬಲವಾದ ಮನವಿ, ಅಂಪೈರ್ ಇಂದ ನಕಾರಾತ್ಮಕ ಪ್ರತಿಕ್ರಿಯೆ. 3 ಎಸೆತಗಳು ಮಾತ್ರ ಸಂಪೂರ್ಣ. ತಂಡದ ಮೊತ್ತ 9. ಇಲ್ಲಿ ನೋ ಬಾಲ್ನ ಸೂಚನೆಯನ್ನು ನೀಡ್ತಾ ಇದ್ದಾರೆ ಅಂಪೈರ್. ನೋ ಬಾಲ್ನ ಸೂಚನೆಯನ್ನು ನೀಡ್ತಾ ಇದ್ದಾರೆ ಅಂಪೈರ್. ಅವರವರ ಶರ್ಟ್ನೆಲ್ಲ ತೋರಿಸ್ತಾರೆ. ಅಂಪೈರ್ ನೋ ಬಾಲ್ಗಾಗಿ ಡಿಜಿಟಲ್ ರಿವ್ಯೂನ ಮೊರೆಯನ್ನು ಹೋಗ್ತಾ ಇದ್ದಾರೆ ಅಂಪೈರ್. ಕಾರ್ಯಕ್ರಮದ ಆಯೋಜಕರು ಮಂಜುನಾಥ್ ರವರು 3ನೇ ಅಂಪೈರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನೋ ಬಾಲ್ ನಿರ್ಣಯವನ್ನು ನೀಡ್ತಾ ಇದ್ದಾರೆ ಅಂಪೈರ್. ನೋ ಬಾಲ್. 1 ರನ್ನಿನ ಸೇರ್ಪಡೆಯನ್ನು ಕಾಣ್ತಾ ಇದ್ದೀವಿ ಅಂಕಿಅಂಶ ಪಟ್ಟಿಯಲ್ಲಿ. ತಂಡದ ಮೊತ್ತ 10. ಇನ್ನು ಕೇವಲ 2 ರನ್ಗಳ ಅವಶ್ಯಕತೆ ಎಂದು ಕಾಣ್ತಾ ಇದೆ. ಮತ್ತೆ ವೈಡ್, ಇನ್ನೊಂದು ಅಂಕದ ಸೇರ್ಪಡೆ. ಪಂದ್ಯಾಟ ಸಮಬಲಗೊಂಡಿದೆ. ಕೇವಲ 1 ರನ್ನಿನ ಅವಶ್ಯಕತೆ ವಿಜಯಕ್ಕಾಗಿ. 1 ರನ್ ಮುಖಾಂತರ ಪಂದ್ಯವನ್ನ ವಿಜಯಗೊಳಿಸ್ತಾ ಇದ್ದಾರೆ. ವಿಜಯಶಾಲಿಯಾಗಿ ಹೊರಹೊಮ್ಮುತ್ತಾ ಇದ್ದಾರೆ ಎಮರ್ಜಿಂಗ್ ಟೀಮ್ ಲೆಗಸಿ ತಂಡದ ಕಪ್ತಾನರು. ಆದಷ್ಟು ಬೇಗ ತಂಡವನ್ನು ಕಣಕ್ಕಿಳಿಸಬೇಕು. ಈ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಗಾಗಿ ಸುಹೇಲ್ ಪಂದ್ಯ ಶ್ರೇಷ್ಠ